ಶ್ರೀ ಭಾರತೀಶ್ ರೆಡ್ಡಿ ಅಂತ ಅಪೋಲೋ BGS ಆಸ್ಪತ್ರೆಯ ಮುಖ್ಯಸ್ಥ. ಇವತ್ತಿನ ಈ ಕಾರ್ಯಕ್ರಮ ಏನಿದೆ, ನಮ್ಮ ಆಸ್ಪತ್ರೆಯಲ್ಲಿ ನಾವು ಈಗ 100 ಲಿವರ್ ಟ್ರಾನ್ಸ್ಪ್ಲಾಂಟ್ಸ್ನ ಕಂಪ್ಲೀಟ್ ಮಾಡಿರ್ತೀವಿ. ಈ ಲಿವರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ತುಂಬ ಕಾಂಪ್ಲಿಕೇಟೆಡ್ ಅಂತ ಒಂದು ಸರ್ಜರಿ. ಇದಕ್ಕೆ ಮುಂಚೆ ನಾನು ಬಿಫೋರ್ ಐ ಕುಡ್ ಸ್ಟಾರ್ಟ್ ದ ಪ್ರೋಗ್ರಾಮ್ ಅಥವಾ ಈ ಕಾರ್ಯಕ್ರಮ ಶುರು ಮಾಡ್ಲಿಕ್ಕೆ ಮುಂಚೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಆರ್ಗನ್ ಡೊನೇಷನ್ ಬಗ್ಗೆ ನಾವು ವಿಶ್ವದ ಗ್ಲೋಬಲ್ ಸ್ಟ್ಯಾಂಡರ್ಡ್ಸಲ್ಲಿ ನೋಡಿದರೆ ಸುಮಾರು ಒಂದು 15 ಲಕ್ಷ ಜನ ಈಗ ಸದ್ಯಕ್ಕೆ ವೇಟಿಂಗ್ ಲಿಸ್ಟಲ್ಲಿದ್ದಾರೆ, ಡಿಫ್ರೆಂಟ್ ಆರ್ಗನ್ಸ್ ಬೇಕಾಗಿರೋ ಥರ. ಅಥವಾ ನಮ್ಮ ದೇಶಕ್ಕೆ ಬಂದಾಗ, ಭಾರತ ದೇಶಕ್ಕೆ ಬಂದಾಗ ಸುಮಾರು 3 ಲಕ್ಷ ಜನ ಈಗ ವೇಟಿಂಗ್ ಲಿಸ್ಟಲ್ಲಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಾಗ ಸುಮಾರು 12 ರಿಂದ 15 ಸಾವಿರ ಜನ ಆರ್ಗನ್ ಡೊನೇಷನ್, ಆರ್ಗನ್ ಟ್ರಾನ್ಸ್ಪ್ಲಾಂಟ್, ಆರ್ಗನ್ಗಾಗಿ ವೇಟಿಂಗ್ ಲಿಸ್ಟಲ್ಲಿದ್ದಾರೆ. ಪ್ರತಿ 8 ರಿಂದ 10 ನಿಮಿಷಕ್ಕೆ ಒಂದು ಹೆಸರು ವೇಟಿಂಗ್ ಲಿಸ್ಟ್ಗೆ ಆ್ಯಡ್ ಆಗ್ತಾ ಇದೆ. ಈ ರೀತಿ ಪರಿಸ್ಥಿತಿ ಇದೆ ಆರ್ಗನ್ ಅವೈಲಬಿಲಿಟಿ. ಅಂದರೆ ಆರ್ಗನ್ ಅವೈಲಬಿಲಿಟಿಗೂ ಮತ್ತು ಸಪ್ಲೈಗೆ ತುಂಬ ಗ್ಯಾಪ್ ಇದೆ. ಇಂಥದ್ರಲ್ಲಿ ನಮ್ಮ ಮೈಸೂರಿನ ಆಸ್ಪತ್ರೆಯಲ್ಲಿ ನಾವು ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ 100 ಲಿವರ್ ಟ್ರಾನ್ಸ್ಪ್ಲಾಂಟ್ನ ಕಂಪ್ಲೀಟ್ ಮಾಡಿರೋದು ಒಂದು ಸಾಧನೆ ಸರಿ. ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಬೇಕಂದ್ರೆ ಅದಕ್ಕೆ ಹಿಂದೆ ಸುಮಾರು ತಯಾರಿ ನಡೆಯುತ್ತೆ. ಅದಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ, ಅದಕ್ಕೊಂದು ಇನ್ಸ್ಟ್ರೂಮೆಂಟ್ಸು, ಎಕ್ವಿಪ್ಮೆಂಟ್ಸು, ಕೋಟ್ಯಾಂತರ ರೂಪಾಯಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಅದೇ ರೀತಿಯಾದಂಥ ಒಂದು ಸರ್ಜನ್ಸ್ ಲಿಸ್ಟ್ ಇರುತ್ತೆ, ಅನಸ್ಥೆಟಿಸ್ಟ್ ಇರ್ತಾರೆ, ಟ್ರೈನ್ಡ್ ನರ್ಸಸ್ ಇರಬೇಕು, ಅದಕ್ಕಾಗಿ ಪೂರ್ವಕವಾಗಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರಬೇಕು. ಇದೆಲ್ಲ ಒದಗಿಸ್ಬೇಕು ಅಂದರೆ ದೊಡ್ಡ ಚಾಲೆಂಜ್ ಅದು. ನಾವು 2017-18ರಲ್ಲಿ ಈ ಕಾರ್ಯಕ್ರಮ ಲಿವರ್ ಟ್ರಾನ್ಸ್ಪ್ಲಾಂಟ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದಾಗ ನಾವ್ಯಾರು ಅಂದ್ಕೊಂಡಿಲ್ಲ ಇಷ್ಟು ಬೇಗ ನಾವು ಒಂದು 100 ಲಿವರ್ ಟ್ರಾನ್ಸ್ಪ್ಲಾಂಟ್ನ ರೀಚ್ ಆಗ್ತೀವಿ ಅಂತ. ಆದರೆ ಒಂದು ಸತತ ಪ್ರಯತ್ನ ಏನು ಮಾಡ್ಕೊಂಡು ಬಂದ್ವಿ, ಅದರಿಂದ ನಮಗೆ ಇವತ್ತು ನಮ್ಮ ಮೈಸೂರಿನಲ್ಲಿ ಒಂದು 100 ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಈ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಥವಾ ಯಾವುದೇ ಟ್ರಾನ್ಸ್ಪ್ಲಾಂಟಲ್ಲಿ 2 ರೀತಿ ಇರುತ್ತೆ. ಒಂದು ಲೈವ್ ಕೊಡುವಂಥದ್ದು, ಇನ್ನೊಂದು ಕೆಡವರ್ ಅಂದರೆ ಯಾರು ಬ್ರೈನ್ ಡೆತ್ ಆಗಿರ್ತಾರೆ, ಮೆದುಳು ನಿಷ್ಕ್ರಿಯ ಆಗಿರೋ ಪೇಷಂಟ್ಗಳು ಕೊಡುವಂಥದ್ದು, ಇನ್ನೊಂದು ಲೈವ್ ಕೊಡುವಂಥದ್ದು. ನಮ್ಮ ದೇಶದಲ್ಲಿ ಲೈವ್ ಅನ್ನೋ ಲೈವ್ ಪ್ರೋಗ್ರಾಮ್ಗೆ ಜಾಸ್ತಿ ಆದ್ಯತೆ ಇರುತ್ತೆ. ಈ ಕೆಡವರ್ ಅನ್ನೋ ಒಂದು ಇದರಲ್ಲಿ ಕಮ್ಮಿ. ಅಂದರೆ ಇವಾಗ ಸುಮಾರು ವರ್ಷಕ್ಕೆ ಒಂದು 1500 ರಿಂದ 1800 ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ ನಮ್ಮ ದೇಶದಲ್ಲಿ. ಅದೇ ರೀತಿ 7500 ರಿಂದ 8000ವರೆಗೂ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ. ಇದರಲ್ಲಿ 80 ರಿಂದ 90 ಲೈವ್ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ. ಬಹುಶಃ 10 ರಿಂದ 20 ಅಥವಾ 25% ಕೆಡವರ್ ಆಗುತ್ತೆ. ಅದೇ ನೀವು ಪಾಶ್ಚಾತ್ಯ ದೇಶಗಳಿಗೆ ಹೋದರೆ ಆಲ್ಮೋಸ್ಟ್ ರಿವರ್ಸ್ ಟ್ರೆಂಡ್ ಇರುತ್ತೆ. ಅಲ್ಲಿ 70% ಕೆಡವರ್ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ. ಅಂದರೆ ಮಿದುಳು ನಿಷ್ಕೃತ ಆಗಿರೋದ್ರಿಂದ ಟ್ರಾನ್ಸ್ಪ್ಲಾಂಟ್ ಆಗುವಂಥದ್ದು ಅಲ್ಲಿ, ಮತ್ತು ಲೈವ್ ಆಗೋದು ಕಮ್ಮಿ. ಇದಕ್ಕೆ ಮೇಯ್ನ್ ಕಾರಣ ಅನ್ನೋದಂಥದ್ದು ನಾವು ಹುಡುಕಿದ್ರೆ ಅವೇರ್ನೆಸ್, ಜಾಗೃತಿ. ಸೊ ಮೈಸೂರಿನಲ್ಲಿ ನಮ್ಮ ಆಸ್ಪತ್ರೆ ಒಂದು ಎಕ್ಸೆಪ್ಷನ್ ಇಡ್ಬೋದು. ನಮ್ಮ ಆಸ್ಪತ್ರೆಯಲ್ಲಿ ಈ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಬಂದಾಗ ನಾವು 80 ರಿಂದ 90% ಕೆಡವರ್ ಟ್ರಾನ್ಸ್ಪ್ಲಾಂಟೇ ಮಾಡ್ತಿದ್ದೀವಿ. ಆಲ್ಮೋಸ್ಟ್ ಇಟ್ ಇಸ್ ರಿವರ್ಸ್. ನಮ್ಮ ನ್ಯಾಷನಲ್ ಸ್ಟೇಟಸ್ಗೆ ಅದಕ್ಕೆ ರಿವರ್ಸ್ ಆಗಿ ಮಾಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯವಾಗಿ ಜಾಗೃತಿ ಕಾರಣ. ಆ ಒಂದು ಇದರಲ್ಲಿ ನಾನು ನಮ್ಮ ಮೈಸೂರಿನ ಮಾಧ್ಯಮ ಒಂದು ಏನು ಒಂದು ಸ್ಟ್ರೆಂತ್ ಇದೆ, ಅದಕ್ಕೆ ನಾನು ಅಭಿನಂದನೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಯು ಶುಡ್ ಕ್ಲಾಪ್ ಫಾರ್ ದ್ಯಾಟ್. ಪ್ರತಿ ಸಾರಿ ನಮ್ಮ ಆಸ್ಪತ್ರೆಯಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಆದಾಗ ನೀವು ಏನು ಒಂದು ಮೆಸೇಜ್ನ ಒಂದು ಆ ನ್ಯೂಸ್ನ ಕ್ಯಾರಿ ಮಾಡ್ತೀರಾ, ದಟ್ ಆ್ಯಕ್ಚುಲಿ ಇಂಡೈರೆಕ್ಟ್ಲಿ ಇನ್ಫ್ಲೂಯೆನ್ಸಸ್ ಲಾಟ್ ಆಫ್ ಪೀಪಲ್. ಬಹಳ ಜನನ ಪ್ರೋತ್ಸಾಹಿಸಿದೆ. ನಮ್ಮ ಆಸ್ಪತ್ರೆಯಲ್ಲಿ ಅಥವಾ ಬೇರೆ ಆಸ್ಪತ್ರೆಯಲ್ಲಿ ಬೇರೆ ಎಲ್ಲಿಂದಾದರೂ ಈ ಥರ ಒಂದು ಕೆಡವರ್ ಅಥವಾ ಬ್ರೈನ್ ಸ್ಟೆಮ್ ಪೇಷಂಟ್, ಅಂದರೆ ಬ್ರೈನ್ ಡೆತ್ ಆಗಿರೋ ಪೇಷಂಟ್ ಇದ್ದಾರೆ ಅಂದಾಗ ಅವರೇ ಪೇಷಂಟ್ಗಳು ಬೇರೆ ನ್ಯೂಸ್ ಓದಿ, ಸರ್ ನಾವು ಪೇಪರ್ಲಿ ನ್ಯೂಸ್ ಓದಿದ್ವಿ, ಈ ಥರ ಆದಾಗ ಅದು ಡೊನೇಟ್ ಮಾಡ್ಬೋದಂತೆ, ಬರ್ಬೋದು ಅಂತ ಕೇಳ್ಕೊಂಡು ಬಂದಿರೋದು ಭಾಳ ಇದ್ದಾರೆ. ಇದು ಆ್ಯಕ್ಚುಲಿ ನಮ್ಮ ಒಂದು ಸಿಸ್ಟಮಲ್ಲಿ ಒಂದು ಅಚೀವ್ಮೆಂಟೇ ಹೇಳಬೇಕು. ನಮ್ಮ ದೇಶದ ಲಿಸ್ಟ್ ಬಂದಾಗ ಕರ್ನಾಟಕ ರಾಜ್ಯ ಅವೇರ್ನೆಸ್ ಪ್ರೋಗ್ರಾಮ್, ಜಾಗೃತಿ ಅಂದರೆ ಈ ಆರ್ಗನ್ ಡೊನೇಷನ್ ಅವೇರ್ನೆಸ್ಸಲ್ಲಿ ಬಂದಾಗ 8ನೇ ಅಥವಾ 10ನೇ ಸ್ಥಾನದಲ್ಲಿ ಬರುತ್ತೆ. ಮೊದಲನೇದು ಮಹಾರಾಷ್ಟ್ರ, ರಾಜಸ್ಥಾನ್, ಡೆಲ್ಲಿ, ತಮಿಳುನಾಡು, ಕೇರಳ, ಇದೆಲ್ಲ ಫಸ್ಟ್ ಲಿಸ್ಟಲ್ಲಿ ಬರುತ್ತೆ. ಇತ್ತೀಚೆಗೆ ಕಳೆದ ಒಂದು 4-5 ವರ್ಷದಿಂದ ನಮ್ಮ ರಾಜ್ಯದಲ್ಲೂ ಈ ಆರ್ಗನ್ ಡೊನೇಷನ್ ಅವೇರ್ನೆಸ್ ಬಗ್ಗೆ ಸುಮಾರು ಕಾರ್ಯಕ್ರಮಗಳು ನಡೀತಾ ಇದೆ. ನೀವು ಸಹ ಸುಮಾರು, ನಿಮ್ಮ ಮಾಧ್ಯಮದವರು ಸಹ ಸುಮಾರು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಾ. ಪ್ರತಿ ಸಲ ಒಂದು ಆರ್ಗನ್ ಡೊನೇಷನ್ ಆದಾಗ ಅಥವಾ ಸ್ಪೆಷಲ್ ಪ್ರೋಗ್ರಾಮ್ಸ್ ಮಾಡಿದಾಗ
ಬಹಳ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಹೋಗಿದೆ. ಆದರೆ ಇವತ್ತಿನ ದಿವಸ ರಿಕ್ವೈರ್ಮೆಂಟ್ ಏನು ನೋಡ್ತಿದ್ವಲ್ಲ ನಾವು, ನಮ್ಮ ದೇಶದಲ್ಲಿ ನಾವು ರಿಕ್ವೈರ್ಮೆಂಟ್ ನೋಡಿದಾಗ ಹೇಳಿದ 3 ಲಕ್ಷ ಜನ ಏನು ವೆಯ್ಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಲಿವರ್ ಮತ್ತು ಕಿಡ್ನಿಗೆ ಜಾಸ್ತಿ ಇರುತ್ತೆ. ಆ ಒಂದು ಅವೇರ್ನೆಸ್ಸಲ್ಲಿ ಇವಾಗಿರೋ ಅವೇರ್ನೆಸ್ 2% ಇನ್ಕ್ರೀಸ್ ಆದ್ರೂ ನಮ್ಮ ದೇಶದಲ್ಲಿ ವೇಟಿಂಗ್ ಲಿಸ್ಟ್ ಹಂಗೆ ಕಳೆದೋಗುತ್ತೆ. ನಮ್ಮದು ಆ ಪಾಪ್ಯುಲೇಷನ್ ಒಂದು ಅಡ್ವಾಂಟೇಜ್ ಇರೋದ್ರಿಂದ. ಸೊ ಇನ್ನೂ ನಮ್ಮ ರಾಜ್ಯಕ್ಕೆ ವಿಷಯಕ್ಕೆ ಬಂದಾಗ ಇನ್ನೂ ನಾವು ಈ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಭಾಳಷ್ಟು ಮಾಡಬೇಕಾಗಿದೆ. ನನಗೆ ನಿಮ್ಮಲ್ಲಿ ವಿನಂತಿ ಅಂದರೆ ಈ ಒಂದು ಕಾರ್ಯಕ್ರಮ ಇದೇನು ಜಾಗೃತಿ ಮಾಡೋದು ಆರ್ಗನ್ ಡೊನೇಷನ್ ಅವೇರ್ನೆಸ್ಸಲ್ಲಿ ನೀವು ಸ್ವಲ್ಪ ಇನ್ನೂ ಜಾಸ್ತಿ ಈ ಥರ ಪ್ರೋಗ್ರಾಮ್ಗಳು ಅಥವಾ ಈ ಥರ ಒಂದು ಅವೇರ್ನೆಸ್ ವಿಷಯಗಳನ್ನ ನಡೆಸಿದ್ರೆ ಬಹಳ ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನು ಹೇಳ್ದಾಗೆ ಪ್ರತಿ 8 ರಿಂದ 10 ನಿಮಿಷಕ್ಕೆ ಒಂದು ಹೆಸರು ವೇಟಿಂಗ್ ಲಿಸ್ಟ್ಗೆ ಆ್ಯಡ್ ಆಗ್ತಾ ಇರುತ್ತೆ ನಮ್ಮ ದೇಶದಲ್ಲೇ, ಬೇರೆ ಎಲ್ಲೂ ಅಲ್ಲ. ಆದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಜೊತೆ ಸ್ಪೆಷಲಿಸ್ಟ್ ಇದ್ದಾರೆ. ಡಾಕ್ಟರ್ ವಾದ್ವಾ ಅವರಾಗಿರ್ಬೋದು, ಡಾಕ್ಟರ್ ಅತೀರ್ ಆಗಿರ್ಬೋದು. ಡಾಕ್ಟರ್ ಅತೀರ್ ಅವರು ಪಿಡಿಯಾಟ್ರಿಕ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಬಹುಶಃ ನಮ್ಮ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅವರೊಬ್ಬರೇ ಇರೋದು ಪಿಡಿಯಾಟ್ರಿಕ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಅಂದರೆ ಪಿಡಿಯಾಟ್ರಿಕ್ ಲಿವರ್ ಟ್ರಾನ್ಸ್ಪ್ಲಾಂಟು ಮಾಡಿದ್ದೀವಿ ನಮ್ಮದರಲ್ಲಿ. ಈ ಲಿವರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಫಸ್ಟ್ ಇಂಡಿಯಾದಲ್ಲಿ ಆ್ಯಕ್ಟ್ ಬಂತು 1994ಅಲ್ಲಿ. ಆಮೇಲೆ ಅದನ್ನು 2011ರಲ್ಲಿ ಅದನ್ನು ಅದರಲ್ಲಿ ಸ್ವಲ್ಪ ಅಮೆಂಡ್ಮೆಂಟ್ಸ್ ಮಾಡಿದ್ರು. ಅಮೆಂಡ್ಮೆಂಟ್ಸ್ ಮಾಡಿದಾಗ ಯಾಕೆ ಹೇಳ್ತಿದ್ದೀನಿ ಅಂದರೆ, ಅಮೆಂಡ್ಮೆಂಟ್ಸ್ ಮಾಡಿದಾಗ ಈ ಆರ್ಗನ್ ಡೊನೇಷನ್ ಮಾಡೋದು ಆ ಲಿಸ್ಟ್ ಇದೆಯಲ್ಲ, ಡೈರೆಕ್ಟ್ ರಿಲೇಟಿವ್ಸು, ಅದು ಸ್ವಲ್ಪ ಅವರು ಲಿಬ್ರಲ್ ಮಾಡಿದ್ರು. ಆಮೇಲೆ ಸ್ವ್ಯಾಪ್ ಅಂತ ತೊಗೊಂಡ್ರು. ಸ್ವ್ಯಾಪ್ ಅಂದರೆ ಬೇರೆ ಫ್ಯಾಮಿಲಿಯವರು ಕೊಡ್ಬೋದು ಆ ಥರ. ಅದು ನಾವು ನಮ್ಮ ಆಸ್ಪತ್ರೆಯಲ್ಲಿ ಬಹುಶಃ ಈ ತಿಂಗಳು ಕೊನೆಯಷ್ಟೊತ್ತಿಗೆ ಒಂದು ಸ್ವ್ಯಾಪ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ. ಅಂದರೆ ಬೇರೆಯವರು ಅವ್ರಿಗೆ ಸಂಬಂಧನೇ ಇರಲ್ಲ. ಆ ಹಸ್ಬೆಂಡು ಅವರು ಈ ಕಡೆ XY ಅವರು ಕೊಡೋದು, ಈ ಕಡೆ ಅವರು ಅವ್ರಿಗೆ ಕೊಡುವಂಥದ್ದು. ಇದೆಲ್ಲ ಏನಕ್ಕೆ ಅಂದರೆ 2000 ಅಮೆಂಡ್ಮೆಂಟ್ಸ್ ಮಾಡಿದಾಗ ಏನು ಟ್ರಾನ್ಸ್ಪ್ಲಾಂಟ್ ವೇಟಿಂಗ್ ಲಿಸ್ಟ್ ಕಮ್ಮಿ ಆಗಲಿ ಅನ್ನೋ ದೃಷ್ಟಿಲೇನೆ. ಸೊ ನಾವು ಮೈಸೂರಿನಲ್ಲಿ ಇದೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮ ಸಹಕಾರ ಹೀಗೆ ಇದ್ದರೆ ಖಂಡಿತವಾಗ್ಲೂ ಇನ್ನಷ್ಟು ನಾವು ಮಾಡ್ಕೊಂಡು ಹೋಗ್ತೀವಿ. ಸೊ ನಮ್ಮ ಜೊತೆ ಇನ್ನೂ ಸ್ಪೆಷಲಿಸ್ಟ್ ಇದ್ದಾರೆ. ಅವರು ನಿಮಗೆ ಈ ಲಿವರ್ ಟ್ರಾನ್ಸ್ಪ್ಲಾಂಟ್ ಪರಿಸ್ಥಿತಿ ಏನಕ್ಕೆ ಬರುತ್ತೆ, ಯಾಕೆ ಹಿಂಗೆ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವು ಅವ್ರನ್ನ ಕೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.